ಕರ್ನಾಟಕ ರಾಜ್ಯ ಸರ್ಕಾರವು ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಜಾರಿಗೊಳಿಸಿರುವ ಅಕ್ಕಪಡೆ ವಿಶೇಷ ಯೋಜನೆಯನ್ನ ಪೊಲೀಸ್ ವರಿಷ್ಠಾಧಿಕಾರಿ ಆರ್.ಎನ್. ಬಿಂದುಮಣಿ ಉದ್ಘಾಟಿಸಿದರು. ಇದು ಅಕ್ಕಪಡೆ ಅಂತ ಹೇಳಿ ಹೊಸದಾಗಿ ಮಾಡಿದ್ದಾರೆ ಸರ್ಕಾರದಿಂದ. ಇದು ಹೆಣ್ಣು ಮಕ್ಕಳಿಗೋಸ್ಕರ. ಕಷ್ಟದಲ್ಲಿದ್ರೆ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಹೋಟೆಲ್ ಅಲ್ಲಿ ಆಗಿರ್ಬೋದು, ಇಲ್ಲ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಅಥವಾ ಮನೆಯಲ್ಲೇ ಸ್ವಂತದವರಿದ್ದಾಗಿರುತ್ತೆ ಅಂತ ಟೈಮಲ್ಲಿ ಅಕ್ಕಪಡೆಯವರಿಗೆ ನೀವು ಫೋನ್ ಮಾಡಿಬಿಟ್ಟು ಇಂಥ ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ಯಾವುದೇ ಕ್ಷಣದಲ್ಲಿ ನೀವು ಹೇಳಿದ್ರು ತುರ್ತು ಕ್ಷಣದಲ್ಲಿ ನಾವು ನಿಮಗೆ ಸ್ಪಂದಿಸ್ತೀವಿ. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಗೃಹ ರಕ್ಷಕರು, ಸೈಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಕಮಿಷನರೇಟ್ಗಳಲ್ಲಿ ಅಕ್ಕಪಡೆಯನ್ನು ತಂಡನ ರಚನೆ ಮಾಡಬೇಕಾಗಿ ಆದೇಶ ಬಂದಿತ್ತು. ಅದರ ಒಂದು ಫಾಲೋಅಪ್ ಆಗಿ ನಮ್ಮ ಒಂದು ಜಿಲ್ಲೆಗೂ ಸಹ ಒಂದು ಅಕ್ಕಪಡೆಯ ವಾಹನವನ್ನು ನೀಡಿದ್ದಾರೆ. ಸೊ ಅದರ ಮುಖ್ಯ ಕರ್ತವ್ಯಗಳು, ಅಂಶಗಳು ಏನೇನಿವೆ ಅಂದರೆ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಅವರ ಮುಖ್ಯ ಅಂಶವಾಗಿರ್ತದೆ. ನಮಗೆ ತಿಳಿದಿರುವಂತೆ 112 ಅನ್ನೋ ಒಂದು ಸಹಾಯ ERSS ನಮ್ದು ಏನಿದೆ, ಎಮರ್ಜೆನ್ಸಿ ಹೆಲ್ಪ್ ಲೈನ್, ಅದರ ಒಂದು ಜೊತೆಗೆ ನಮ್ಮ ಹತ್ರ 1098 ಅಂತ ಒಂದು ಚೈಲ್ಡ್ ಹೆಲ್ಪ್ ಲೈನ್ ಇದೆ, 181 ಅಂತ ವುಮೆನ್ ಹೆಲ್ಪ್ ಲೈನ್ ಇದೆ. ಇದೆಲ್ಲ ಹೇಳಿಕೊಟ್ಟಿದ್ದಾರೆ, ಇದೆಲ್ಲ ನಮಗೆ ಮನವರಿಕೆ ಆಗಿದೆ. ಅದೇ ರೀತಿ ನಮಗೆ ಆ ಥರ ಸಮಸ್ಯೆ ಬಂದಾಗ ಕನೆಕ್ಟ್ ಮಾಡ್ತೀವಿ. ಆ ಥರ ಆಗೋದು ಬೇಡ. ಎಲ್ಲರಿಗೂ ನಮಸ್ಕಾರ. ಈ ಅಕ್ಕಪಡೆ ಮಾಡೋ ಮೊದಲು ನಮ್ಮ ಜಿಲ್ಲೆಯಲ್ಲಿ ಮೇಡಮ್ ಕಾವೇರಿ ಪಡೆ ಅಂತ ಮೊದಲು ಇತ್ತು. ಅದು ಸ್ವಲ್ಪ ಸಮಯದ ನಂತರ ನಿಂತೋಯ್ತು. ಇವಾಗ ಸರ್ಕಾರದ ವತಿಯಿಂದ ಈ ಅಕ್ಕಪಡೆ ಬಂದಿದೆ. ನಿಜವಾಗಿ ಎಲ್ಲರಿಗೂ ಖುಷಿ, ಸಂತೋಷದ ವಿಚಾರ. ಯಾಕೆಂದ್ರೆ ಮಹಿಳೆಯರೇ ಇರಲಿ, ಮಕ್ಕಳೇ ಇರಲಿ, ಅವರ ಸುರಕ್ಷತೆ ನಮ್ಮ ಆದ್ಯತೆ. ಹಾಗಾಗಿ ಮೇಡಮ್ ಈ ಕಡೆ ನೋಡಿ, ಲೈಟಿಂಗ್ ಇಲ್ಲ, ಎಲ್ಲಿ ಸಿಗೋದಿಲ್ಲ.